ಮಹಾಲಕ್ಷ್ಮಿ ಪ್ರತ್ಯಕ್ಷ ಆಗಿ ಏನ್ ವರ ಬೇಕು ಅಂತ ಕೇಳಿದ್ರೆ ಏನೇನ್ ಕೇಳ್ತೀರಾ ಅಂತ? ನನಗೆ ನಗಾಡ್ತಾ ಖುಷಿಯಾಗಿ ಚೆನ್ನಾಗಿರ್ಬೇಕು ಇಷ್ಟೇ ಕೇಳೋದು. ಯಾವಾಗಲೂ ಕೆಲಸ ಮಾಡ್ಬೇಕು ನಾನು. ನನಗೆ F1 ರೇಸ್ದು ಟಿಕೆಟ್ಸ್ ಬೇಕು. ಹಬ್ಬ ಅಂತ ಬಂದಾಗ ನೀವ್ ಇಷ್ಟಪಡೋದು ಜಾಸ್ತಿ ಹೋಳಿಗೆನ ಅಥವಾ ಲಡ್ಡುನ? ಏನ್ ಇಷ್ಟ ಆಗುತ್ತೆ? ಹೋಳಿಗೆ. ಹೋಳಿಗೆ ಹೋಳಿಗೆ. ಸ್ವೀಟ್ ಇಷ್ಟ ಇಲ್ಲ ನಂಗೆ. ಇದೊಂದು ಬೈದ್ರೆ ನಮ್ಮ ಅಮ್ಮ ಮನೇಲಿ ಯಾರೋ ಬೈದ್ರೆ ಒಂದೇ ಒಂದು ಒಬ್ಬಟ್ಟು ತಿಂತೀನಿ. ನಂಗೆ ಸ್ವೀಟ್ಸ್ ಇಷ್ಟ ಇಲ್ಲ. ನಾನು ಅಷ್ಟೇನು ಇಷ್ಟಪಡಲ್ಲ, ಬಟ್ ಹಬ್ಬದ ದಿನ ಅಮ್ಮ ಒಬ್ಬಟ್ಟು ಮಾಡಿದ್ರೆ ಚಂದ. ಅದ್ ಬೇರೆ ದಿನ ಮಾಡಿದ್ರೆ ಅಷ್ಟು ಇಷ್ಟ ಆಗೋದಿಲ್ಲ, ಹಬ್ಬದ ದಿನ ಮಾಡಿದ್ರೆ ಚಂದ. ನನಗೆ ತೀರಾ ತುಂಬಾ ಸ್ವೀಟ್ ಇರುತ್ತಲ್ಲ ಅದು ಇಷ್ಟ ಆಗಲ್ಲ. ಸೊ ಹೋಳಿಗೆ ಅಂದ್ರೆ ಮೈಲ್ಡ್ ಆಗಿರುತ್ತಲ್ವಾ, ಸೊ ಹಂಗಾಗಿ ಹೋಳಿಗೆ ಇಷ್ಟ. ಓಕೆ. ಸೊ ಇವಾಗ ಹಬ್ಬ ಅಂತ ಹೇಳಿದ್ರೆ ಹಬ್ಬದ ದಿನ ದೇವ್ರ ಪೂಜನ ಇಲ್ಲ ಅಲಂಕಾರನ ಯಾವ್ದು ಇಷ್ಟ ಆಗುತ್ತೆ? ಏನು ನಿಮ್ಗೆ ಇಂಪಾರ್ಟೆನ್ಸ್? ಅಲಂಕಾರ ನೋಡಕ್ ಚೆನ್ನಾಗಿದ್ಬಿಟ್ರೆ ಆಟೋಮೆಟಿಕ್ ಪೂಜೆ ಚೆನ್ನಾಗಾಗತ್ತೆ ಆ ಥರ. ಓಕೆ, ನಿಮಗೆ ನೀವು ಅಲಂಕಾರ? ಅದು ಮುಗಿಸ್ಬಿಟ್ಟು ಆದ್ಮೇಲೆ ನೆಕ್ಸ್ಟ್ ಫೋಟೋ ತಗೋಬೇಕು ಅಂತಿರುತ್ತಲ್ಲ, ಅವಾಗ ನಾವು ಚೆನ್ನಾಗಿ ರೆಡಿ ಆಗ್ಬಾರ್ದು. ನಾನು ಫಸ್ಟೇ ರೆಡಿ ಆಗ್ಬೇಕು. ನೀವು ಫಸ್ಟ್ ರೆಡಿಯಾಗಿ ಪೂಜೆ ಮಾಡ್ಬೇಕು, ರೆಡಿಯಾಗಿ ಅಡ್ಗೆ ಮಾಡ್ಬೇಕು. ಅಂದ್ರೆ ಲಕ್ಷಣವಾಗಿ ದೇವ್ರ ಮುಂದೆ ಕಾಣಿಸ್ಕೊಳ್ಬೇಕು. ಮಾಡಕ್ಕೆ ಆಗಲ್ಲ, ದೇವ್ರಿಗೆ ರೆಡಿ ಮಾಡಿದ ತಕ್ಷಣ ನಾನು ರೆಡಿಯಾಗಿ ಆಮೇಲೆ ಪೂಜೆ ಮಾಡ್ತೀನಿ. ಸೊ ವರಮಹಾಲಕ್ಷ್ಮಿ ಇರೋ ದಿನ ನಾನು ಹಿಂದಿನ ದಿನ ಮಲ್ಗೋದೇ ಇಲ್ಲ. ಸೊ ನಾನು ಸಂಜೆಯಿಂದ ಏನು ಎಲ್ಲ ರೆಡಿ ಮಾಡ್ಕೋತೀನಿ. ಸೊ ನೈಟ್ ಪೂರ್ತಿ ಎದ್ದಿರ್ತೀನಿ. ತಿಂಡಿ ಅದೆಲ್ಲ ಕೆಲವೊಂದ್ಸತಿ ಮಾಡೋದಿರತ್ತೆ. ಸೊ ರೆಡಿ ಮಾಡಿಕೊಂಡು ಒಂದು 3:30 ಅಷ್ಟೊತ್ತಿಗೆ ನಾನು ರೆಡಿಯಾಗಿ 4:35 ಒಳಗಡೆ ಪೂಜೆ ಮಾಡಿಬಿಡ್ತೀನಿ. ಓಕೆ. ಸೊ ನೀವು ಅಂದ್ರೆ ಅಲ್ಲಿಗೆ ನೀವು ಯಾರೂ ರಾತ್ರಿ ನಿದ್ದೆ ಮಾಡಲ್ಲ ಅನ್ನಂಗೆ ಆಯ್ತು ಹಬ್ಬ ಇದ್ದಾಗ ಅಲ್ವಾ? ಅದೇ ನಾನು ಮದುವೆ ಆಗಿ 2.5 years ಆಗ್ತಿದೆ. ನಾನು ಫಸ್ಟ್ ಹಬ್ಬ ಇವತ್ತು ಮನೇಲಿ ಮಾಡ್ತಾ ಇರೋದು. ಹಿಂದೆ 2 ವರ್ಷನೂ ಅಮ್ಮನ ಮನೆಗೆ ಹೋಗ್ಬಿಟ್ಟಿದ್ದೆ, ಮಾಡೋಕ್ಕಾಗಿರ್ಲಿಲ್ಲ. ಸೊ ಈ ಹಬ್ಬ ಸ್ಪೆಷಲ್. ಅಮ್ಮನ ಜೊತೆ ಇದ್ದಾಗ ನಿದ್ದೆನೇ ಮಾಡ್ತಿರ್ಲಿಲ್ಲ, ಅಲ್ಲೂ ಎಲ್ಲ ನಾವೇ ಮಾಡಬೇಕು. ನಾವೇ ಮಾಡಬೇಕು. ಓಕೆ. ಇವಾಗ ನೆಕ್ಸ್ಟ್ ಏನಪ್ಪ ಅಂತ ಹೇಳಿದ್ರೆ ಸೀರಿಯಲಲ್ಲಿ ಸೀರೆ ಉಡ್ಸೋದಕ್ಕೆ ಅಂತ ನಿಮಗೆ ಕಾಸ್ಟ್ಯೂಮ್ ಡಿಸೈನರ್ ಇರ್ತಾರೆ, ಹೇರ್ ಸ್ಟೈಲಿಸ್ಟ್ ಕೂಡ ಇರ್ತಾರೆ. ಸೊ ಹಬ್ಬದ ದಿನದಲ್ಲಿ ಯಾವ ರೀತಿ ಮ್ಯಾನೇಜ್ ಮಾಡ್ತೀರಾ? ಹಿಂಗೆ ಒಂದು ಕ್ಲಿಪ್ ಹಾಕೊಳ್ಳೋದು, ಸೀರೆಗೆ ಹೆಲ್ಪ್. ಐ ಥಿಂಕ್ ನಾವು ಹಬ್ಬದಲ್ಲಿ ಸ್ವಲ್ಪ ಸಿಂಪಲ್ ಆಗಿ ರೆಡಿ ಆಗಿರ್ತೀವಿ. ಸೊ ಅದು ಇನ್ನೂ ಅಂದ್ರೆ ಆಲ್ರೆಡಿ ಎಲ್ಲ ಮಾಡಿ ಫುಲ್ ಸುಸ್ತಾಗಿರ್ತೀವಲ್ಲ, ಅದೇ ಆಕ್ಚುಲಿ ಲಕ್ಷಣವಾಗಿ ಚಂದ ಕಾಣಿಸ್ತೀರಾ. ಓಕೆ. ಅದೇ ಇವಾಗ ಹೇಳಿದ್ರಲ್ಲ ಮೀನಾ, ಬಂದಾಗ ನಾನು ತುಂಬಾ 10 minutes ಅಷ್ಟೇ ತಗೊಂಡಿದ್ದು. ಹೆಂಗೆ ಇಷ್ಟೇ ನಾನು ಹೇರ್ ಸ್ಟೈಲ್ ಮಾಡ್ಕೊಂಡಿರೋದು. ಚೆನ್ನಾಗಿದೆ ಅಲ್ಲ ನನ್ನ ಡ್ರೆಸ್, ಇಷ್ಟೇ ಇದೇ ತರನೇ ಇರ್ತಾರ ಕಾಣಿಸ್ತಿದ್ಯಾ? ಇಲ್ಲ ಚೆನ್ನಾಗಿದೆ ಅಲ್ಲ, ಇಷ್ಟ ಕಾಣಿಸ್ತಾ ಕಂಪ್ಲೀಟ್ ಬರುತ್ತಾ ನನ್ನ ಸ್ಕರ್ಟು? ಒಳ್ಳೆ. ಸೊ ಈಗ ಸೀರಿಯಲಲ್ಲಿ ಕಾಸ್ಟ್ಯೂಮ್ದು ಆಯ್ತಲ್ವಾ, ನೆಕ್ಸ್ಟು ದಿನ ಏನಾದರೂ ಯಾರಾದರೂ ತೊಂದರೆ ಕೊಡೋರು ಅಂದರೆ ಯೂಶಲ್ ಆಗಿ ನಾವು ಸೀರಿಯಲ್ ಅಂತ ಹೇಳಿದ್ರೆ ವಿಲನ್ ಅಂತ ಅಂದ್ಕೊಂಡಿರ್ತೀವಿ. ಸೊ ವಿಲನ್ ಅವ್ರನ್ನ ಆಲ್ರೆಡಿ ಒಳ್ಳೆಯವ್ರು ಮಾಡಿಬಿಟ್ಟಿದ್ದೀರಾ. ಈಗ ಮನೆಯಲ್ಲಿ ನೀವು ಅಡುಗೆ ಮಾಡಿದಾಗ ಪೂಜೆಗಿನ ಮುಂಚೆ ಹೆಂಗಿದೆ ನೋಡೋಣ ಅಂತ ಸ್ವಲ್ಪ ಟೇಸ್ಟ್ ಮಾಡೋದಕ್ಕೆ ಅಂತ ಬರೋರನ್ನ ಕಂಡಿಡ್ದು ಲಾಕ್ ಮಾಡಿರೋ ಎಕ್ಸಾಂಪಲ್ಸ್ ಏನಾದರೂ ಇದೆಯಾ? ರಿಯಲ್ ಲೈಫಲ್ಲೇ ಏನೋ ಮಾಡಿ ಇಟ್ಟಿರ್ತೀರಾ, ದೇವ್ರಿಗೆ ಅಂತ ಇಟ್ಟಿರ್ತೀರಾ, ದೇವ್ರಿಗೆ ಕೊಡ್ಬೇಕದು. ಎಲ್ಲಿ ಹೆಂಗಿದೆ ನೋಡೋಣ ಅಂತ ನೀವು ಹೊರಗಡೆ ಹೋಗೋದನ್ನೇ ಕಾಯ್ಕೊಂಡು ಯಾರಾದ್ರೂ ತಿನ್ನೋರು ಇರ್ತಾರಲ್ವಾ, ಸೊ ಅಂತವ್ರನ್ನ ಲಾಕ್ ಮಾಡಿದಿರ? ನನ್ನ ಗಂಡನೇ. ಅಂದ್ರೆ ಸತ್ಯನಾರಾಯಣ ಪೂಜೆ ಮಾಡ್ಬೇಕಾ ಸಜ್ಜಿಗೆ ಮಾಡ್ತೀವಲ್ಲ, ಅದು ಹೇಗಿದೆ ಅಂತ ಅಂದ್ರೆ ಅವ್ನಿಗೆ ನೋಡ್ಬೇಕು. ಅಯ್ಯೋ ಟೇಸ್ಟೇ ನೋಡ್ಲಿಲ್ಲ ಅಂದ್ರೆ ಹೆಂಗೆ, ಬರೋರಿಗೆ ಕೊಡ್ಬೇಕಲ್ಲ ಅನ್ನೋ ತರ ಹಿಂಗೆ ನಾವು ಬಿಟ್ಟೇ ಇಲ್ಲ ಒಟ್ಟು. ಅವ್ರ ತಲೆ ಅದಂತೂ ಇರುತ್ತೆ. ಓಕೆ. ನೀವು ಇಲ್ಲ, ನೀವು ಕದ್ದು ತಿಂತಿದ್ದೀರಾ? ಇಲ್ಲ ಅಂದ್ರೆ ಸ್ವಲ್ಪ ನಾನು ರೀಸೆಂಟ್ ಆಗಂತೂ ಫುಲ್ ಡಿವೋಷನಲ್ ಆಗ್ಬಿಟ್ಟಿದ್ದೀನಿ. ಅಂದ್ರೆ ನಾನೇ ಒಂದೊಂದ್ಸಲಿ ನಾನು ಯಾಕೆ ಹಿಂಗ್ ಆಗ್ಬಿಟ್ಟಿದ್ದೀನಿ ಅಂತ ಅನಿಸ್ತಾ ಇರುತ್ತೆ. ಅಷ್ಟು ದೇವ್ರು ತರ. ಯಾಕೆ ಅಂತ ಹೇಳಿದ್ರೆ ಅಕ್ಕಂದ್ರ ಜೊತೆ ಸೇರ್ಕೊಂಡು ಸೀರಿಯಲ್ ಮಾತ್ರ ಅಲ್ಲ, ಬೇರೆ ಟೈಮಲ್ಲೂ ಕೂಡ ದೇವ್ರ ದರ್ಶನ ಮಾಡ್ತಾ ಇದ್ದೀರಲ್ಲ, ಸೊ ಅದಕ್ಕೆ ನೀವು ತುಂಬಾ ಡಿವೋಷನಲ್ ಆಗ್ತಿದ್ದೀರಾ ಅಲ್ವಾ? ಎಲ್ಲೆಲ್ಲಿ ಹೋಗ್ಬಿಟ್ಟು ಬಂದಿದ್ದೀರಾ, ಎಲ್ಲಾ ಅಪ್ಡೇಟ್ ಕೊಡ್ತಾನೆ ಇರ್ತೀರಲ್ವಾ ನಿಮ್ ಫ್ಯಾನ್ಸ್ ಗಳಿಗೆಲ್ಲ, ನಾವೆಲ್ಲಾನು ನೋಡ್ತಾ ಇರ್ತೀವಿ. ಸೊ ರೀಸೆಂಟ್ ಆಗಿ ಯಾವ ಟೆಂಪಲ್ ಹೋಗ್ಬಿಟ್ಟು ಬಂದ್ರಿ? 3 ಜನ ಮಂತ್ರಾಲಯ. ಸೊ ಫ್ಯಾಮಿಲಿ ಸಮೇತ ಹೋಗ್ಬಿಟ್ಟು ಬಂದ್ರಿ, ಎಂಜಾಯ್ ಮಾಡ್ಕೊಂಡು ಸಿಕ್ಕಾಪಟ್ಟೆ. ಸೊ ರಾಯರ್ ಭಕ್ತರು. ಹೌದು. ಓಕೆ. ಕ್ವಾಟ್ಲೆ ಕಿಚನ್ ಅಲ್ಲಿ ಹೇಗಿದ್ರು ನಿಮ್ ಮೀನಕ್ಕ? ಅವ್ರು ನಿಜ ಹೇಳಿ ಎಪಿಸೋಡ್ಸ್ ಎಷ್ಟು ನೋಡಿದೆ? ನಿಜ ಎಷ್ಟು ಎಪಿಸೋಡ್ ನೋಡಿದ್ರಿ?
ನಾನು ನಾನು ಶುರುವಾಯ್ತು ನಾನು ಅವ್ರದ್ದು ಪ್ರೋಮೋ ಬಿಟ್ಟಾಗ್ಲೇ ಫುಲ್ ನೋಡ್ತಾ ಖುಷಿಲಿ ನಾನು ಆಮೇಲೆ ಹಿಂಗ್ ನಗಾಡ್ತಾ ನೋಡ್ತಾ ಇರ್ತೀನಿ. ನಾನೇ ಇಲ್ಲಿ ಎಷ್ಟು ಸ್ಮೈಲ್ ಮಾಡ್ಕೊಂಡು ನೋಡ್ತಾ ಇರ್ತೀನಿ. ಮಜಾ ಇರುತ್ತೆ ಇವ್ರದ್ದು ಎಪಿಸೋಡ್. ಲೈಕ್ ಹೇಳ್ತಿದ್ರು ಚೆನ್ನಾಗಿ ಬರ್ತಿದೆ ಮೀನಮ್ಮ, ಇನ್ನೊಂದ್ ಸ್ವಲ್ಪ ಕಾಮಿಡಿ ನಂಗೆ ಇವಳು ಮಾತಾಡೋದೇ ಇಷ್ಟ ಆಯ್ತಾ. ರಿಯಲ್ ಆಗು ಅಷ್ಟೇ, ಅಲ್ಲಿ ಕ್ವಾಟ್ಲೆಲ್ಲೂ ಅಲ್ಲೇನು ರಿಯಾಲಿಟಿ ಶೋ ಅಲ್ವಾ, ಅದು ಆಬ್ವಿಯಸ್ಲಿ ರಿಯಲ್ ಆಗಿ ಇವಳದೊಂದು ಯುನೀಕ್ ಎಕ್ಸ್ಪ್ರೆಷನ್ಸ್ ಇರುತ್ತೆ ಯಾವಾಗಲೂ ಅಂತ ಎಲ್ಲ ಮಾಡ್ತಿರ್ತಾಳೆ. ಅದೆಲ್ಲ ತುಂಬಾ ಇಷ್ಟ ನನಗಾಯ್ತಾ. ನನ್ಗೆ ಇವಾಗ ಏನ್ ಅನಿಸ್ತಿದೆ ಗೊತ್ತಾ, ನಿಮ್ ಮೂವರನ್ನ ನೋಡಿದ್ರೆ ನೀವ್ ಏನಿದ್ದೀರಾ ಅದೇ ಸೀರಿಯಲ್ ನಲ್ಲಿ ಇದೀರಲ್ಲ. ನೀವು ಅಷ್ಟೇನೆ ಮಾತಾಡೋದಕ್ಕೆ ಫಸ್ಟ್ ನಿಮ್ಮಮ್ಮ ಹೇಳ್ಕೊಡ್ತಾರೆ, ಅಂದ್ರೆ ಸೀರಿಯಲ್ ನ ನೋಡಿದಾಗ ಅಮ್ಮ ಹೇಳ್ಕೊಡ್ತಾರೆ ಅಂತ ಅಂದ್ಬಿಟ್ಟು ಅವ್ರ ಮಾತನ್ನ ಕೇಳೋ ತರ ಇರ್ತಿದ್ರಿ. ಸೊ ಇವಾಗ ಅಮ್ಮನೂ ಕೂಡ ಏನು ರೆಸ್ಟ್ರಿಕ್ಟ್ ಮಾಡಲ್ಲ, ಎಲ್ಲಾನು ಸರಿ ಆಯ್ತು ಅಂದಾಗ ಪಟ ಅಂತ ಏನ್ ಬರುತ್ತೆ ಮಾತಾಡ್ತಾ ಇರ್ತಿರಲ್ಲ. ರಿಯಲ್ ಲೈಫ್ ಅಲ್ಲೂ ಕೂಡ ಹಂಗೆ ಅನ್ಸುತ್ತೆ. ಮೀನಮ್ಮ ಎಕ್ಸ್ಪ್ರೆಷನ್ ಫೇಮಸ್ ಅಲ್ವಾ, ಹಿಂಗೆ ಕೊಡ್ತಿರ್ತಾರೆ ಎಕ್ಸ್ಪ್ರೆಷನ್. ಅವಳು ರಿಯಲ್ ಅಲ್ಲೂ ಹಂಗೆ ಮಾತಾಡ್ಬೇಕಾದ್ರೆ ಅವಳು ಏನಾದ್ರು ನಮ್ಮ ಮನೇಲೆಲ್ಲ ಇವಳು ಅಂದ್ರೆ ಇಷ್ಟ, ಏನಾದ್ರು ಮಾತಾಡ್ತಿದ್ರೆ ನಗ್ತಾ ಇರ್ತಾರೆ ಜೋರಾಗಿ. ಅವಳು ಅಷ್ಟು ಚಂದ ಏನೇನೋ ಮಾಡ್ತಿರ್ತಾಳೆ ಮಧ್ಯ ಕೋಪ ಮಾಡ್ಕೋಬಾರ್ದು, ಬೇಜಾರಾಗಬಾರ್ದು. ಒಂದ್ ವರ್ಷದಿಂದ ನಾನು ಹೀಗಿರ್ಲಿಲ್ಲ, ಈ ಸೀರಿಯಲ್ ಮಾಡ್ತಾ ಹೀಗಾಗಿರೋದು. ನಾನು ಯೂಶಲ್ ಆಗಿ ತುಂಬಾ ಇಂಟ್ರೋವರ್ಟ್. ನಮ್ಮ ಅಮ್ಮನ ಹತ್ರ ಮತ್ತೆ ನನ್ನ ಫ್ಯಾಮಿಲಿ ಕ್ಲೋಸ್ ಸರ್ಕಲ್ ಹತ್ರ ಮಾತ್ರ ನಾನು ಇಷ್ಟೆಲ್ಲ ಎಕ್ಸ್ಪ್ರೆಸಿವ್ ಆಗಿ ಮಾತಾಡೋದು. ಈಗ ನಂದಾಗ ಹೋಗಲ್ಲ ಮಾಡಿದ್ಮೇಲೆ ಎಲ್ರಿಗೂ ನನ್ನನ್ನು ನೋಡ್ಬಿಟ್ಟಿದ್ದಾರೆ ಟಿವಿಲಿ ನಾನು ಹಿಂಗೆ ಮಾತಾಡೋದು ಅಂತ. ಈಗ ಹಂಗೆ ಆಗೋಗಿದ್ದೀನಿ. ನನಗೆ ಆಕ್ಚುಲಿ ಶಾಕ್ ಆಯ್ತು, ಯಾಕಂದ್ರೆ ನಾನು ಇವಳು ಮುಂಚೆಯಿಂದಾನೇ ಫ್ರೆಂಡ್ಸು. ಆಲ್ಮೋಸ್ಟ್ ಒಂದು 8 years ಮುಂಚೆನಾ, 8 years ಇಂದಾನೇ ಫ್ರೆಂಡ್ಸು. ನಾವಿಬ್ರು ಒಂದು ಸಿನಿಮಾ ಮಾಡಿದ್ವಿ ಒಟ್ಟಿಗೆ. ಸೊ ಅವಾಗಿಂದ ನನಗೆ ಇವಳು ಗೊತ್ತು. ನನಗೆ ಈ ಮೇಘನೇನಾ ಅಂತ ನಾನೇ ಕೇಳಿದ್ದೀನಿ. ನೀನು ತುಂಬ ಚೇಂಜ್ ಆಗ್ಬಿಟ್ಟಿದ್ಯಾ, ಬಟ್ ಐ ಆಮ್ ಸೋ ಹ್ಯಾಪಿ. ಅಂದರೆ ಇಲ್ಲಿ ತುಂಬ ಪಾಸಿಟಿವ್ ಆಗಿ ಚೇಂಜ್ ಆಗಿದ್ಯಾ ನೀನು, ನಿನ್ನ ಸರೌಂಡಿಂಗಲ್ಲಿ ಇರೋಕ್ಕೆ ಖುಷಿ ಆಗತ್ತೆ ಅಂತ ಹೇಳಿದ್ದೆ ನಾನು. ಸೊ ಪಾಸಿಟಿವ್ ಆಗಿರೋದಕ್ಕೆ ಅನ್ಸುತ್ತಲ್ಲ ಎಲ್ಲಾನು ಚೆನ್ನಾಗಿ ಹೋಗ್ತಾ ಇದೆ ಅಂತ. ಓಕೆ, ಸೀರಿಯಲ್ ನಲ್ಲಿ ಯಾವ ರೀತಿ ಇರ್ತಾರೆ, ಸೀರಿಯಲ್ ಸೆಟ್ ಅಲ್ಲಿ ಯಾವ ರೀತಿ ಎಂಜಾಯ್ ಮಾಡ್ತಾರೆ, ಸೊ ರೀಲ್ ಮತ್ತೆ ರಿಯಲ್ ಬಗ್ಗೆ ನಮ್ಮ ಸೊಸೆ ಅಂದ್ರನ್ನ ಕೇಳೋಣ. ಬಟ್ ಅದಕ್ಕಿಂತ ಮುಂಚೆ ಒಂದು ಚಿಕ್ಕದಾಗಿ ಬ್ರೇಕ್ ತಗೊಂಡ್ ಬಂದ್ಬಿಡಿ. ಹಬ್ಬ ಎಲ್ಲ ಮುಗಿದ್ಮೇಲೆ ಯೂಶಲ್ ಆಗಿ ಏನು ಗೊತ್ತಾ, ಒಂದು ರಜಾ ಇರುತ್ತೆ, ಹಬ್ಬ ಎಲ್ಲ ಚೆನ್ನಾಗಿ ಮಾಡಿರ್ತೀವಿ, ನೆಕ್ಸ್ಟ್ ಡೇ ಶೂಟಿಂಗ್ ಹೋಗಬೇಕು ಅಥವಾ ಎಲ್ಲಾದರೂ ಹೋಗ್ಬೇಕಂತ ಹೇಳಿದ್ರೆ ಹೋಗ್ಬೇಕಾ ಅನ್ನೋ ಥರದಲ್ಲಿ ಅನಿಸುತ್ತೆ. ಸೊ ನಿಮ್ಗೇನಾದರೂ ಹಂಗೆ ಅನ್ಸುತ್ತಾ? ನನಗೆ ಯಾಕೋ ಹಂಗೆ ಅನಿಸ್ತಿಲ್ಲ. ಹೇಳ್ತೀನಿ, ಅಂದ್ರೆ ಶೂಟಿಂಗ್ ಹೋಗೋದಕ್ಕೆ ಜೋಶ್ ಇರುತ್ತೆ. ಬಟ್ ನಮ್ಗೆ ಈಗ ಒಂದು ಸ್ಟ್ರೆಚ್ ಒಂದು 3 days ರಜಾ ಕೊಟ್ಟಿರ್ತಾರೆ. ಮತ್ತೆ ಶೂಟಿಂಗ್ ಅಂದ್ರೆ ಈಗ ಸಮ್ಮರ್ ಹಾಲಿಡೇಸ್ ಕೊಟ್ಬಿಟ್ಟು ಮಕ್ಳಿಗೆ ಎಕ್ಸಾಂಪಲ್ ನನಗಂತೂ ಬೆಳಗ್ಗೆ ಎದ್ಬಿಟ್ಟು ನಂಗೆ ಅಳು ಶೂಟಿಂಗ್ ಹೋಗಕ್ಕೆ ಇವತ್ತು ಇಷ್ಟ್ ದಿನ ರಜಾ ಇತ್ತು ನಂಗೆ ಆಗಿರುತ್ತೆ. ಕೆಲಸ ಮಾಡಕ್ ಖುಷಿನೇ, ಬಟ್ ಅದು ಪ್ರಾಸೆಸ್ ಇದೆಯಲ್ಲ, ಬೆಳಗ್ಗೆ 5 ಗಂಟೆಗೆ ಹೋಗಿ ಲೊಕೇಶನ್ ರೀಚ್ ಆಗೋರ್ಗು ಅಷ್ಟೇ ಆ ಡಿಪ್ರೆಷನ್. ಹೋಗಿ ಇವರೆಲ್ಲ ಸಿಗ್ತಾರಲ್ಲ ಮತ್ತೆ ಜಾಲಿ ಮತ್ತೆ ಅದರಲ್ಲೂ ಗ್ಯಾಪ್ ಅಲ್ಲಿ ಅಕಸ್ಮಾತ್ ಒಟ್ಟಿಗೆ ನಾವು 3 ಜನ ಲೈಕ್ ಒಂದೇ ಏರಿಯಾದಲ್ಲಿ ಇರೋದ, ಒಟ್ಟಿಗೆ ಹೋಗ್ತಿರ್ಬೇಕಾದ್ರೆ ಇವ್ರು ಬೈ ಮಿಸ್ ಆಗಿ ಇವತ್ತು ಆಲ್ ಆರ್ಟಿಸ್ಟ್ ಅಲ್ಲ ನಮ್ಮನ್ನೇ ಹಾಕೊಂಡು ರುಬ್ಬೋದು ಅಂತ ಗೊತ್ತಾಗ್ಬಿಟ್ರೆ ನನಗೆ ಒಳ್ಳೆ ಡಿಪ್ರೆಷನ್ ಹೋಗ್ಬಿಟ್ಟಿದೆ. ನಾವು ಹಿಂದಿನ ದಿನ ಕಾಲ್ ಮಾಡ್ಕೊಂಡು ನೀವು ಇಷ್ಟೊತ್ತಿಗೆ ಬನ್ನಿ, ನೀನು ಇಷ್ಟೊತ್ತಿಗೆ ಬಾ ಅಂತ ಮಾತಾಡ್ಕೊಂಡಿರ್ತೀವ. ಬೆಳಗ್ಗೆ ಎದ್ದು ಇವಳಿಗೆ ಅಮ್ಮು ಎದ್ಯ ಅಕ್ಕ ಬಟ್ಟೆ ಪ್ಯಾಕ್ ಮಾಡಬೇಕು ಇರಿ ಅಕ್ಕ ಅಂತಿರ್ತಾಳೆ. ಸೊ ಅದೊಂದು ಪ್ರಾಸೆಸ್ ಏನು ಅಂದರೆ ಎದ್ದು ಅಲ್ಲಿಗೆ ಹೋಗೋವರೆಗೂ ಅಷ್ಟೇ. ಒಂದ್ಸತಿ ಸೆಟ್ಟಿಗೆ ಹೋದ್ವಿ, ಮೇಕಪ್ ಕೂತ್ವಿ ಅಂದರೆ ಎಲ್ಲ ಸರಿ ಹೋಗ್ಬಿಡುತ್ತೆ. ವಾಪಸ್ ಬರ್ಬೇಕಾದ್ರೂ ಅಷ್ಟೇ, ಅಲ್ಲಿ ಫುಲ್ಲು ಲಾಸ್ಟ್ ಸೀನ್ ಆಗೋ ತನಕನೂ ಫುಲ್ಲು ಟಯರ್ಡ್ ಆಗ್ಬಿಟ್ಟಿರ್ತೀವಿ ಆಯ್ತಾ. ಇನ್ನು ನಾವು 3 ಜನ ಬಂದಿದ್ದ ಎಲ್ಲ ಕಾಸ್ಟ್ಯೂಮ್ ತೆಗ್ದು ಮೇಕಪ್ ಹೆಂಗ್ ತೆಗಿತೀವಿ ಗೊತ್ತಿಲ್ಲ, ಯಾರು ತೆಗ್ದಂಗೆ ಕಾರೊಳಗೆ ಕೂತ್ವಿ ಅಂತ ಹೋಗ್ ಮನೆಗೆ. ಆ ಕಾರಲ್ಲಿ ಕೂತಿದ ತಕ್ಷಣ ಸಾಂಗ್ ಹಾಕಿದ್ರೆ ಫುಲ್ ಜಾತ್ರೆನೇ ಆಡ್ಬಿಟ್ಟಿರ್ತೀವಿ ನಾವು 3 ಜನ. ಲೈಕ್ ರಕ್ಷಾನು ಬರ್ತಾಳೆ. ರಕ್ಷಾ ಇನ್ನು ನೆಕ್ಸ್ಟ್ ಲೆವೆಲ್ ಅವಳು ಆಕ್ಚುಲಿ ಹೈಪರ್ ಆಕ್ಟಿವ್. ಸೊ ಯಾರು ನಿಮ್ ಇವಾಗ ಶೂಟಿಂಗ್ ಅಂತ ಹೇಳಿದಾಗ ಅಂದ್ರೆ ಒಟ್ಟಿಗೆ ಇರೋದಕ್ಕೆ ಒಟ್ಟಿಗೆ ಹೋಗ್ತೀರಾ, ಅಂದ್ರೆ ಒಂದೇ ಕಡೆ ಇರೋದ್ರಿಂದ. ಸೊ ಡೈಲಾಗ್ಸ್ಗಳು ಅಂತ ಬಂದಾಗ ಜಾಸ್ತಿ ಟೇಕ್ಸ್ ತಗೊಳ್ಳೋಂಥವ್ರು ಯಾರು? ಯಾರು ಇಲ್ಲ. ಅಂದ್ರೆ 2-3 ಟೈಮ್ಸ್ ಹೋಗುತ್ತೆ. ಅದು ಯಾವ್ದಾದ್ರು ಒಂದು ವರ್ಡ್ ಹೌದು, ಅಂದ್ರೆ ಫಂಬಲ್ ಆಗೋದಾಗಿರ್ಬೋದು ಆ ಥರ. ಅಥವಾ ಅದು ತುಂಬಾ ಕಷ್ಟ ಇರೋ ವರ್ಡ್ಸ್ ಏನಾದ್ರು ಅಂದ್ರೆ ಜನರಲ್ ಆಗಿ ಯೂಸ್ ಮಾಡದೇ ಇರೋ ಪದಗಳು ಯಾವ್ದಾದ್ರು ಇದ್ರೆ ಅವಾಗ ಒಂದ್ ಸ್ವಲ್ಪ ಕಷ್ಟ ಆಗುತ್ತೆ. ಒಂದ್ಸಲ ನಾವು ಶ್ರವಣ್ ಸರ್ ಮುಖ ನೋಡ್ತೀವಿ, ಸರ್ ಇದು ಹೇಳ್ಬೇಕಾಯ್ತು ಇಂಗ್ಲಿಷಲ್ಲಿ ಹೇಳ್ಬಿಡ್ಬೋದಾ ಅಂತ. ನಿನ್ನೆ ಒಂದು ವರ್ಡ್ ಸ್ಟಕ್. ಅಯ್ಯೋ ರಾಮ, ನಂಗೆ ಬೇಡ. ಗೊತ್ತಿರೋ ವರ್ಡ್ಸೇ ನಮ್ಗೆ ಪ್ರೊನೌನ್ಸ್ ಮಾಡಕ್ ಬರ್ತಿರಲ್ಲ, ಏನಿರಲ್ಲ. ಸುಮ್ನೆ ಹೇಳಿ ಅಂದ್ರೆ ಹೇಳ್ತೀವಿ ಆಯ್ತಾ. ರೋಲ್ ಅಂಡ್ ಆಕ್ಷನ್ ಹೇಳಿದ ತಕ್ಷಣ ಅದು ಹೇಳಕ್ಕೆ ಬರ್ತಿರಲ್ಲ, ಕಾನ್ಶಿಯಸ್ ಆಗ್ಬಿಡುತ್ತೆ. ಆಮೇಲೆ ಒಂದೊಂದ್ಸಲ ಹಕಾರ ಪ್ರಾಬ್ಲಮ್ ಆಗ್ಬಿಡುತ್ತೆ ಇವರಿಗೆ. ಮತ್ತೆ ಮಾತಾಡ್ಬೇಕಾದ್ರೆ ಚೆನ್ನಾಗೇ ಬರ್ತಿರುತ್ತೆ. ಓ ಇದ್ರಲ್ಲಿ ಹಾಯ್ದ್ಯಲ್ಲಪ್ಪ ಅಂತ ಅನ್ಕೊಂಡ್ರೆ ಸಾಕು, ಕಾನ್ಶಿಯಸ್. ಆಮೇಲೆ ನಮ್ದೆಲ್ಲ ಏನ್ ಪ್ರಾಬ್ಲಮ್ ಅಂದ್ರೆ ಎಸ್ಪೆಷಲಿ ಅಮ್ಮು ಮೀನಮ್ಮ ನಮ್ದೆಲ್ಲ
ತುಂಬ ದೊಡ್ಡ ಡೈಲಾಗ್ಸ್ ಇರೋದಲ್ಲ, ಒಂದು 6 ಲೈನು 7 ಲೈನ್ ಕಲ್ತ್ಕೊಂಡ್ಬಿಡ್ತೀವಿ. ಅಂದ್ರೆ ಅದೊಂದು ಏನೋ ನಮ್ದೊಂದು ಟ್ರಿಕ್ ಇರುತ್ತೆ, ಅದ್ ಮಾಡ್ಕೊಂಡು ಹೇಳ್ಬಿಡ್ತೀವಿ. ಒಂದೊಂದ್ ಲೈನ್ ಕೊಟ್ಟಿರ್ತಾರಲ್ಲ ಇಷ್ಟೇ, ಅದ್ರಲ್ಲೇ ಸಿಕ್ಕಾಕೋತೀವಿ. ಏನಾಗಿದೆ ನಿಮಗೆ ಕೊಟ್ಟಿರೋದು ಒಂದ್ ಲೈನ್ ಹೇಳಲ್ಲ, ನನಗಂತೂ ಪಕ್ಕ ರಿವೆಂಜ್ ತಗೊಳ್ತಿದ್ಯಾ ಅಲ್ವಾ ನೀನು? ದೊಡ್ಡ ಹೇಳ್ದೆ, ಈ ಚಿಕ್ಕದ ಯಾಕೆ ಕೇಳಕ್ ಆಗ್ತಿಲ್ಲ? ಕಾಲೇಜ್ ಮುಗಿಸಿ ಎಷ್ಟು ವರ್ಷ ಆಯ್ತು? ಅಂದ್ರೆ ನಾನು ಇಲ್ಲಿ ಬಂದಾಗ ಲೈಕ್ ಸ್ಟಾರ್ಟ್ ಅಂದ್ರೆ ಅಪ್ಪನ ಮನೇಲಿ ಇರ್ತಾರೆ ಅಲ್ವಾ, ಅವಾಗಿನ್ನೂ 2 months ಇತ್ತು ಬಾಕಿ. ಸೊ ಅವಾಗ ಒಂದು ಫುಲ್ ಹೆಕ್ಟಿಕ್ ಅನಿಸ್ತಿತ್ತು. ಲೈಕ್ ಕಾಲೇಜು ಅದು ಬೇರೆ, ನನ್ನ ಸೈನ್ಸ್ ಅಲ್ವಾ, ಸೊ ಅಲ್ಲಿ ಅಟೆಂಡೆನ್ಸ್ ಮೇಂಟೈನ್ ಮಾಡಬೇಕಾಗಿತ್ತು. ಇಲ್ಲಿ ಅಂದರೆ ನಾನು ಫ್ರೆಷರ್ ಆಗಿ ಹೆಂಗೆ ಹೇಳೋದು, ಡೇಟ್ಸ್ ಹೆಂಗೆ ಕೊಡೋದು, ಡೇಟ್ಸ್ ಹೆಂಗೆ ಅಡ್ಜಸ್ಟ್ ಮಾಡೋದೆಲ್ಲ ಇತ್ತು. ಬಟ್ ಮುಗಿಸಿದ್ಮೇಲೆ ಈಗ ಪೀಸ್ ಆಗಿದ್ರೆ. ಸೊ ಇವಾಗ ಹಾಗಾದ್ರೆ ನಿಮ್ಗೆ ಡೈಲಾಗ್ಸ್ ಹೇಳೋದ್ ಕಷ್ಟ ಆಗಲ್ಲ. ಕ್ವೆಶನ್ ಪೇಪರ್ ಕೊಟ್ಬಿಟ್ಟು ಆನ್ಸರ್ ಬರಿ ಅಂತ ಹೇಳೋದಕ್ಕೂ, ಚೆನ್ನಾಗಿದೆ. ಆನ್ಸರ್ ಬರಿ ಅಂತ ಹೇಳೋದಕ್ಕೂ, ಡೈಲಾಗ್ಸ್ ಕೊಟ್ಬಿಟ್ಟು ಕಲ್ತ್ಕೋ ಅಂತ ಹೇಳೋದಕ್ಕೂ ಈಸಿ. ಸ್ಟಾರ್ಟಿಂಗು ಕನ್ನಡ ಓದೋಕ್ ಸಿಕ್ಕಾಪಟ್ಟೆ ಕಷ್ಟ ಆಗ್ತಿತ್ತು ನಂಗೆ. ಅಂದ್ರೆ ಅವಾಗ ಇವರು ಪರಿಚಯ ಇರಲಿಲ್ಲ, ಇವ್ರು ಯಾರು ಪರಿಚಯ ಇರಲಿಲ್ಲ ಅಷ್ಟೊಂದು. ಸರಿ ಆಯ್ತು, ಇವಾಗ ಇದು ಬೇಡ, ನಾವು ಫಸ್ಟ್ ಹೋಗೋಣ. ಈಗ ನೀವು ಹೊಸದಾಗಿ ಹೋಗಿದ್ದೀರಾ ಶೂಟಿಂಗ್ ಅಂತ, ಎಲ್ಲಾರು ಕೂಡ ಹೊಸಬ್ರು, ಯಾರು ಕೂಡ ಪರಿಚಯ ಇಲ್ಲ. ಒಬ್ಬೊಬ್ರು ನೋಡಿದಾಗ ಒಂದೊಂಥರ ಅನ್ಸುತ್ತೆ ಯಾರಿಗೆ ಆದ್ರೂ. ಇವ್ರು ನೋಡ್ತಾರೆ, ಇವ್ರ ಪಾಡಿಗೆ ಇವ್ರು ಬರ್ತಾರಲ್ವಾ, ಇವ್ರು ಹೆಂಗಿರ್ತಾರೋ ಏನೋ ಈ ತರ ಅನ್ಕೊಳ್ತೀರಾ. ಫಸ್ಟ್ ಟೈಮ್ ಗಿರಿಜಮ್ಮನ್ ನೋಡಿದಾಗ ಇವ್ರ ಜೊತೆ ಹೆಂಗಪ್ಪ ಹೆಂಗ್ ಮಾತಾಡೋದು ಆ ತರನೇ ಇರುತ್ತೆ. ನೀವ್ ಹೇಳಿ, ಇವಾಗ ನೋಡ್ತಿರೋ ಮೀನಮ್ಮನ್ಗೂ ಫಸ್ಟ್ ನೋಡ್ದ ಮೀನಮ್ಮನ್ಗೂ ಏನು ಶೂಟಿಂಗ್ ಹೋಗಿದ ತಕ್ಷಣ ಪರಿಚಯ ಇದ್ರು. ಲೈಕ್ ನಾವು ಬೇರೆ ಶೂಟ್ಸ್ ಅವಾಗೊಂದು ಪರಿಚಯ ಮಾತಾಡಿದ್ವಿ. ಹಂಗೆ ನಾನೇನು ಇವ್ರ ಮೇಲೆ ಒಪಿನಿಯನ್ ಸೆಟ್ ಮಾಡಿರಲಿಲ್ಲ. ಓಕೆ, ಯಾರೋ ಒಬ್ರು ಗೊತ್ತಿರೋರು ಇದ್ದಾರೆ ಅಂತ ಅನ್ಸಿತ್ತು. ಬಟ್ ಅಂದ್ರೆ ಪ್ರಾಪರ್ ಆಗಿ ನಂದು ಇವ್ರದ್ದು ಶೂಟ್ ಆಗೋ ಟೈಮಲ್ಲಿ ನನಗೆ ಆಲ್ರೆಡಿ ಫಸ್ಟ್ ಶೂಟ್ ಸ್ಟಾರ್ಟ್ ಆಗಿದ್ದು ನನಗೇನೆ, ನಮ್ಮ ಮನೆ ಲೈಕ್ ಸೂರ್ಯಕಾಂತ್ ಮನೆ. ಸೊ ಅವಾಗ ನನಗೆ ಸಿಕ್ಕಾಪಟ್ಟೆ ಭಯ. ಅಪ್ಪ ಬೇರೆ ಅಷ್ಟು ದೊಡ್ಡ ಆ್ಯಕ್ಟ್ರು. ಆ್ಯಂಡ್ ಮೋರ್ ದೆನ್ ದ್ಯಾಟ್ ನನಗೆ ಒಂದು ತಲೆಯಲ್ಲಿ ಈಗಲೂ ಇರೋದೇನೆಂದರೆ, ಎಲ್ಲರೂ ನಮ್ದು ಇಡೀ ಸೆಟ್ಟಲ್ಲಿ 10+ years ಎಕ್ಸ್ಪೀರಿಯನ್ಸ್ ಇರೋರು. ಓಕೆ. ಸೊ ನನಗೆ ಅಟ್ಲೀಸ್ಟ್ ಆನ್ ಸ್ಕ್ರೀನ್ ಅವ್ರು ಸ್ವಲ್ಪ ಮ್ಯಾಚ್ ಮಾಡಬೇಕು. ಅಂದರೆ ಅವ್ರದ್ದು ಈಗ ಏನೇ ಆದರೂ ಕೆಲವೊಂದು ಏನಾಗುತ್ತೆ ಅಂದರೆ, ಇಂಪ್ರೂವೈಸ್ ಮಾಡುವಾಗ ಎಷ್ಟೋ ಪದಗಳು ಅವ್ರಿಗೆ ಗೊತ್ತಿರುತ್ತೆ ಆಲ್ರೆಡಿ, ಇದನ್ನು ಹಿಂಗೆ ಹೇಳ್ಬೋದು ಅಂತ ಎಲ್ಲ. ಸೊ ಅದನ್ನು ಅವ್ರಿಗೆ ಮ್ಯಾಚ್ ಮಾಡಬೇಕು ಅನ್ನೋದಿತ್ತು. ಸೊ ಹಂಗೆ ನನಗೆ ಅದೊಂದು ಫಸ್ಟ್ ತಲೆಯಲ್ಲಿತ್ತು. ಓಕೆ, ಬೇರೆ ಒಪಿನಿಯನ್ ಸೆಟ್ ಮಾಡೋದೇ ಬೇಡ, ಫಸ್ಟ್ ನನಗೆ ಎವ್ರಿ ಡೇ ನನಗಿಂತ ಜಾಸ್ತಿ ನಾನು ಇನ್ನೊಂದು ಸ್ವಲ್ಪ ಎವ್ರಿ ಡೇ ಮೀ ವಾಸ್ ಮೈ ಚಾಲೆಂಜ್ ಅಷ್ಟೇ. ಓಕೆ.